Praise the Lord. Greetings to all in the name of our Lord and Savior Jesus Christ. Today's Bible verse, the Gospel according to St. John, chapter 16, verse 13. When however the Spirit comes who reveals the truth about God, he will lead you into all the truth. ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 13ನೇ ವಚನ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ನಮಗೆ ಯಾವುದಾದ್ರೂ ಒಂದು ಸ್ಥಳಕ್ಕೆ ಹೋಗುವುದಿದೆ, ಆ ಸ್ಥಳ ನಮಗೆ ಗೊತ್ತಿಲ್ಲ ಅಂದರೆ ನಾವು ಗೂಗಲ್ ಮ್ಯಾಪ್ನ ಸಹಾಯದಿಂದ ಹೋಗಲು ಪ್ರಯತ್ನಿಸುತ್ತೇವೆ. ಅಥವಾ ನಮಗೆ ಯಾರಾದರೂ ಹೇಳಿಕೊಡೋರು, ಸ್ಥಳ ತೋರಿಸಿಕೊಡೋರು ಇದ್ದಾರೆಂದರೆ ನಮಗೆ ಬಹಳ ಸಂತೋಷವಾಗುತ್ತದೆ. ನಮಗೆ ದಾರಿ ತೋರಿಸೋರು ಇದ್ದಾರೆಂದರೆ ನಮಗೆ ಬಹಳ ಸಂತೋಷವಾಗುತ್ತದೆ. ನಾವು ಹೋಗುವ ಸ್ಥಳದಲ್ಲಿ ಯಾರಾದರೂ ಗೈಡ್ ತಿಳಿಸಿಕೊಡೋರು ಇದ್ದಾರೆ ಅಂದರೆ ಅದನ್ನು ಕಂಡು ನಮಗೆ ಬಹಳ ಸಂತೋಷವಾಗ್ತದೆ. ಇಲ್ಲಿ ನಮ್ಮ ಯೇಸು ಸ್ವಾಮಿ ನಮಗೆ ಹೇಳ್ತಾ ಇದ್ದಾರೆ, ಸತ್ಯದ ಆತ್ಮನು ಬಂದಾಗ ಎಂಬುದಾಗಿ. ಹೌದು, ತಾನು ಹೋದ ಮೇಲೆ ಸತ್ಯದ ಆತ್ಮನು ನಿಮ್ಮ ಬಳಿ ಬರುವನು ಎಂಬುದಾಗಿ ದೇವರು ವಾಗ್ದಾನ ನೀಡಿದಂತೆ ಪರಿಶುದ್ಧಾತ್ಮನು ನಿಮ್ಮ ಬಳಿ ಬರುತ್ತಾರೆ, ಸಕಲ ವಿಷಯದಲ್ಲಿ ನಿಮಗೆ ಸತ್ಯಕ್ಕೆ ಸೇರಿಸುತ್ತಾರೆ ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ತಿಳಿಸಿಕೊಡ್ತಾ ಇದ್ದಾರೆ. ನಿಮಗೆ ದಾರಿ ತೋರಿಸೋರು ಇದ್ದಾರೆ ಎಂಬುದಾಗಿ ಕೇಳಿಸಿಕೊಂಡಾಗ ನಿಮ್ಮ ಮನಸ್ಸಿನ ಭಾರ ಕಡಿಮೆ ಆಗುತ್ತದೆ. ಇಲ್ಲಿ ಪರಿಶುದ್ಧಾತ್ಮನು ನಿಮಗೆ ದಾರಿ ತೋರಿಸುವ ಆತನಾಗಿದ್ದಾನೆ. ಅಲ್ಲದೆ ಮುಂದೆ ನಡೆಯೋ ಸಂಭವಗಳನ್ನು ಕೂಡ ನಿಮಗೆ ಆತನು ತಿಳಿಸಿಕೊಡ್ತಾನೆ. ಅನೇಕ ವೇಳೆಗಳಲ್ಲಿ ನಾವು ತಪ್ಪಾದ ಮಾರ್ಗಗಳಲ್ಲಿ ನಿಲ್ಲುತ್ತೇವೆ ಅಥವಾ ಅನೇಕ ವಿಧವಾದ ಮಾರ್ಗಗಳಿರುತ್ತವೆ. ಅವುಗಳಲ್ಲಿ ಒಂದನ್ನು ನಾವು ಆರಿಸಿಕೊಳ್ಳಬೇಕಾಗ್ತದೆ. ಆ ಮಾರ್ಗದ ಬಗ್ಗೆ ನಮಗೆ ಸರಿಯಾದ ಪರಿಜ್ಞಾನವಿರುವುದಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಪರಿಶುದ್ಧಾತ್ಮ ದೇವರು ಎಲ್ಲವನ್ನೂ ಬಲ್ಲಾತನಾಗಿರುತ್ತಾರೆ. ಆತನು ನಮಗೆ ದಾರಿ ನಡೆಸುತ್ತಾರೆ. ಆತನ ಮಾರ್ಗಗಳು ನಿತ್ಯವಾದ ಆಶೀರ್ವಾದಗಳನ್ನು ನಮ್ಮ ಬಾಳಿನಲ್ಲಿ ಹೊತ್ತು ತರುವಂಥದ್ದಾಗಿದೆ. ಪರಿಶುದ್ಧಾತ್ಮನು ನಮ್ಮೊಂದಿಗಿರುವುದು ಎಷ್ಟು ಒಳ್ಳೆಯದು. ಆತನು ನಮಗೆ ಮಾತನಾಡುವ ಜ್ಞಾನವನ್ನು ಕೊಡುತ್ತಾರೆ ಮತ್ತು ಸಮಯೋಚಿತವಾದ ಜ್ಞಾನವನ್ನು ಕೊಡುತ್ತಾರೆ. ಹೇಳತಕ್ಕದ್ದು ಆ ಸಮಯದಲ್ಲಿಯೇ ಪವಿತ್ರಾತ್ಮನು ನಮಗೆ ಕಲಿಸಿಕೊಡುತ್ತಾನೆ. ಪೇತ್ರನು ಆಡಿರ್ತಕ್ಕಂಥ ಮಾತುಗಳನ್ನು ಕೇಳಿ ಬಹಳ ಆಶ್ಚರ್ಯಪಟ್ಟರು ಆಗಿನ ಜನರು. ಆ ಪೇತ್ರನು ವಿದ್ಯೆ ಇಲ್ಲದವನಾಗಿದ್ದನು, ಅವನು ಮೀನು ಹಿಡಿಯುವವನಾಗಿದ್ದನು. ಅವನು ಬರೆದ ಪತ್ರಿಕೆಗಳು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿವೆ ಪ್ರಿಯರೇ. ಹೌದು, ಪೌಲ ಬಾರ್ನಬರ ಬಗ್ಗೆ ನಾವು ನೋಡ್ತೇವೆ. ಅವರ ಸೇವೆಯ ಹಾದಿಯಲ್ಲಿ ಪವಿತ್ರಾತ್ಮನು ಅವರನ್ನು ನಡೆಸಿದನು ಎಂಬುದಾಗಿ. ಸೇವೆಯನ್ನು ಪ್ರಾರಂಭಿಸಲಿಕ್ಕೆ ಮಾರ್ಗವನ್ನು ತೆರೆದುಕೊಟ್ಟಾತನು ಪವಿತ್ರಾತ್ಮನೇ ಆಗಿದ್ದಾನೆ ಮತ್ತು ಕೊನೆಯವರೆಗೂ ಅವರನ್ನು ಸೇವೆಯಲ್ಲಿ ನಡೆಸಿದಾತನು ಪವಿತ್ರಾತ್ಮನೇ ಆಗಿದ್ದಾನೆ. ನನ್ನ ಪ್ರಿಯ ದೇವ ಮಕ್ಕಳೇ, ನಿನ್ನ ಕೆಲಸ ಕಾರ್ಯಗಳಲ್ಲಿ ದೇವರು ನಿನ್ನನ್ನು ನಡೆಸಿಕೊಂಡು ಹೋಗಬೇಕಾದರೆ ನಿನ್ನನ್ನು ನೀನು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡು. ನಿನ್ನ ಚಿಂತಾಭಾರವನ್ನೆಲ್ಲ ಆತನ ಮೇಲೆ ಹಾಕಿ ಶಾಂತಿಯಿಂದಿರು. ಆಗ ದೇವರು ಖಂಡಿತವಾಗಿಯೂ ನಿನ್ನ ನಾಯಕನಾಗಿದ್ದುಕೊಂಡು ನಿನ್ನನ್ನು ನಡೆಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರಪ್ಪ. ಸತ್ಯದ ಆತ್ಮನು ಬಂದು ನಮ್ಮನ್ನು ನಡೆಸಿಕೊಂಡು ಹೋಗುವನು ಎನ್ನುವ ವಾಕ್ಯ ಇವತ್ತು ನಮಗೆ ಕಲಿಸಿಕೊಟ್ಟಿದ್ದೀರಿ ತಂದೆಯೇ, ನಿನಗೆ ಸ್ತೋತ್ರಪ್ಪ. ಕರ್ತನೆ, ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು. ಅವರ ಜೀವಿತದಲ್ಲಿ ಸ್ವಾಮಿ ನಿನ್ನ ಪರಿಶುದ್ಧಾತ್ಮನಿಂದ ತುಂಬಿಸು ಕರ್ತನೆ. ಅವ್ರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಇದೇ ಮಾರ್ಗ, ಇದರಲ್ಲೇ ನಡೆಯಿರಿ ಎಂಬುದಾಗಿ ಅವರ ಹಿಂದೆ ಆಡುವ ಕಿವಿ ಮಾತು ಅವರ ಕಿವಿಗೆ ಬೀಳುವಂತೆ ಕೃಪೆ ಮಾಡು ಸ್ವಾಮಿ. ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.